ಒಬ್ಬ ನಾಯಕ ನಟನಿಗೆ ಸಾಧ್ಯವಾಗತ್ತೆ ಅನ್ನೋದನ್ನ ಪ್ರೂವ್ ಮಾಡಿದಂಥವ್ರು ನಮ್ಮ ಅನಂತ್ ನಾಗ್. ಅವ್ರದ್ದೇ ಆದಂತ ಸ್ಟೈಲ್, ಆ ಸ್ಟೈಲ್ ನ ಯಾರು ಕದಿಯಕ್ಕಂತೂ ಸಾಧ್ಯವೇ ಇಲ್ಲ, ಇಮಿಟೇಟ್ ಮಾಡಕ್ಕೂ ಸಾಧ್ಯ ಇಲ್ಲ. ಬಹುಶಃ ಬಹಳಷ್ಟು ಜನ ಬಹಳ ಪಾತ್ರಗಳನ್ನ ಇಮಿಟೇಟ್ ಮಾಡ್ತಾರೆ, ನೋಡಿದ್ರಿ. ಬಟ್ ಅನಂತ್ ನಾಗ್ ಅವರನ್ನ ಇಮಿಟೇಟ್ ಮಾಡಿದ್ದನ್ನ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ರಾಜಹಾಸ್ಯ, ನಾವೆಲ್ಲ ಹಾಸ್ಯವನ್ನು ಮಾಡ್ಬೇಕಾದ್ರೆ ಎಲ್ಲ ಮೈಕೈ ಎಲ್ಲ ಮುರ್ಕೊಂಡ್ ಪಾಠ ಮಾಡ್ತಾರೆ. ಏನಿಲ್ಲ, ಬಹಳ ಗಂಭೀರವಾಗಿ ಸುಮ್ಮನೆ ಹಂಗೆ ಬಿಸಾಕಿದ್ರೆ ಸಾಕು, ನಗ್ತಾ ಇರಕ್ ಸಾಧ್ಯನೇ ಇಲ್ಲ. ಅಷ್ಟು ನಮ್ಗಳಿಗೆ ಒಂದು ಒಳ್ಳೆಯ ನಟನೆಯನ್ನ ನಮ್ಗಳಿಗೆ ಕೊಟ್ಟಂತ ಅನಂತ್ ನಾಗ್ಜಿಯವರು. ಆಮೇಲೆ ಅವರಲ್ಲಿ ನಾನು ಕಂಡಿದ್ದೇನೆ ಬಹಳಷ್ಟು ಅವರ ಚಿತ್ರಗಳಲ್ಲಿ. ನಾನು ಎಲ್ಲ ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಕೂಡ ನಾನು ಮಾಡಿದ್ದೇನೆ. ಅವರಲ್ಲಿ ಅವ್ರು ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತಾರೆ, ಎಷ್ಟು ಖಡಕ್ ಆಗಿರ್ತಾರೆ, ಎಷ್ಟು ಸ್ಮೂತ್ ಆಗಿರ್ತಾರೆ. ಸಿಟ್ಟು ಬಂತು ಅಂತಂದ್ರೆ ಅಷ್ಟೇ, ಅದು ಕೂಡ ಇದೆ. ಆದ್ರೆ ಒಂದು ತಾಯಿ ಹೃದಯ ಇದೆಯಲ್ಲ, ಅದನ್ನ ನಾನ್ ಕಂಡಿದ್ದೇನೆ. ಮತ್ತೆ ಒಬ್ಬ ಕಲಾವಿದರು ಅಥವಾ ತಂತ್ರಜ್ಞರು ಏನಾದ್ರೂ ಸ್ವಲ್ಪ ನೋವನ್ನ ಪಡ್ತಾ ಇದ್ರೆ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡುವಂತಹ ಒಳಗೆ ಪ್ರತಿಭಟಿಸುವ ಮನೋಭಾವ ಇದೆಯಲ್ಲ, ಅದ್ ಯಾರೇ ಆಗಿರ್ಲಿ, ಅದು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಲಿ ಅಥವಾ ಏನಾದ್ರು ಬೇರೆ ಯಾರ ಪ್ರೊಡಕ್ಷನ್ ಸಂಬಂಧ ಪಟ್ಟಂತವ್ರಾಗಿರ್ಲಿ, ತಕ್ಷಣವೇ ಸರಿ ಮಾಡಿ ಅವ್ರನ್ನ ಕರೆದು ಅವ್ರಿಗೆ ಮುಖದ ಮುಂದೆನೆ ಮಾತಾಡಿ ಇನ್ನು ನೆಕ್ಸ್ಟ್ ಮಿನಿಟ್ ಅಲ್ಲಿ ಅದು ಸರಿ ಆಗಿರ್ಬೇಕು. ಅವರಿಗೆ ನೋವಾಗದ ಹಾಗೆ, ಕಲಾವಿದರಿಗೆ ನೋವಾಗದ ಹಾಗೆ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಎಷ್ಟೋ ಜನ ಕಲಾವಿದರಲ್ಲ, ಅವರೆಲ್ಲರಿಗಿಂತಲೂ ಕಾಣದೆ ಕೇಳದೆ ಎಲೆಮರೆಯ ಕಾಯಾಗಿ ನಮ್ಮನ್ನ ರಕ್ಷಣೆ ಮಾಡಿದವರು ಕೂಡ ಇದ್ದಾರೆ ಅಂತಂದ್ರೆ ಅದು ಅನಂತ್ ನಾಗ್. ಸೊ ಹಾಗಾಗಿ ಅವರು ಇವತ್ತು ಈ 50 ವರ್ಷಗಳ ಸಾಧನೆಯಲ್ಲಿ ಅದೆಷ್ಟೋ ಚಿತ್ರಗಳನ್ನ ಮಾಡಿದರೆ, ಕನ್ನಡ, ಕೊಂಕಣಿ ಮತ್ತೆ ಹಿಂದಿ ಹೀಗೆಲ್ಲ ಮಾಡ್ಕೊಳ್ತಾ ಬಂದಿದ್ದಾರೆ. ಅವರ ಫಸ್ಟ್ ಫಿಲ್ಮ್ ಶ್ಯಾಮ್ ಬೆಳಗಲ್ ಅವರು. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು 300 ಚಿತ್ರಗಳು ಹತ್ರ ಬಂದ್ಬಿಟ್ಟಿದ್ದಾರೆ. ಅವ್ರಿನ್ನೂ ಹೆಚ್ಚು ಚಿತ್ರಗಳನ್ನ ಮಾಡುವ ಎಲ್ಲ ಶಕ್ತಿಯು ಭಗವಂತ ಕೊಟ್ಟಿದ್ದಾನೆ, ಮಾಡ್ಲಿ ಅಂತ ನಾವು ಹಾರೈಸ್ತೇವೆ. ಅವ್ರಿಗೆ ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ನಾಡಿನ, ಕನ್ನಡ ಭಾಷೆಗೆ ಬಹುದೊಡ್ಡ ಭೂಷಣವಾಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ. ಹಾಗೆ ನಮ್ಮ ಹಾಸನ್ ರಘು ಅವರು ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಜೀವನದಾದ್ಯಂತ ಅವರು ಸಾಹಸ ಕಲೆಯಲ್ಲೇ ಬಹಳ, ನಿಮಗೆ ಗೊತ್ತಿದೆ ಟೆಕ್ನಿಷಿಯನ್ಸ್ ಅಂತಂದ್ರೆ ಎಷ್ಟು ಕಷ್ಟಧಾರಿಗಳು ಅನ್ನೋದು ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿದೆ. ಅದರಲ್ಲೂ ಫೈಟರ್ಸ್ ಅಂತಂದ್ರೆ ಅವರ ಪ್ರಾಣವನ್ನೇ ಹೊತ್ತು ಇಟ್ಟು ಈ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಕಲೆ. ಸೊ ಅಂತಹ ಕಲೆಯಲ್ಲಿ ಎಷ್ಟೋ ಜನ ಮಹಾನುಭಾವರು ಕೆಲಸ ಮಾಡಿ ಹೋಗಿದ್ದಾರೆ. ಆದ್ರೆ ಹಾಸನ್ ರಘು ಅವರು ಆ ಕೆಲಸಗಳನ್ನ ಮಾಡ್ತಾ 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 ತಮ್ಮ ಛಾಪನ್ನ, ಗುರುತುಗಳನ್ನ, ಹೆಜ್ಜೆ ಗುರುತುಗಳನ್ನ ಮೂಡಿಸಿದ್ರ ಮೂಲಕ ಬಹಳ ವಿಶೇಷವಾಗಿ ಸಾಹಸ ಕಲೆಯನ್ನ ಒಂದು ಸಂಸ್ಥೆಯನ್ನೇ ಮಾಡಿ, ಒಂದು ಶಾಲೆಯನ್ನೇ ಮಾಡಿ, ಅವರ ಕಲೆಯನ್ನ, ಅವ್ರ ಕಲಿತ ವಿದ್ಯೆಯನ್ನ ಮತ್ತೊಬ್ಬ ಮಕ್ಕಳಿಗೆ ಅದನ್ನ ಹಂಚುವಂತಹ, ಮುಂದಿನ ಪೀಳಿಗೆ ಕೊಡ್ತಕ್ಕಂತಹ ಕೆಲಸ ಇದೆಯಲ್ಲ, ಅದನ್ನ ಯಾರಾದ್ರೂ ಮಾಡ್ತಾ ಇದ್ರೆ ನಮ್ಮ ಮೊದಲನೇ ವ್ಯಕ್ತಿ ನಮ್ಮ ಚಿತ್ರರಂಗದಲ್ಲಿ ಹಾಸನ್ ರಘು ಅವರು. ಸೊ ಹಾಗಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಾವೆಲ್ಲರೂ ಸಂತೋಷಿಸುವ ಕಾಲದಲ್ಲಿ ಹೆಚ್ಚು ಮಾತನಾಡೋದಿಲ್ಲ, ಇಷ್ಟಕ್ಕೆ ನಾನು ಮುಗಿಸ್ತೇನೆ. ಅನಂತ್ ನಾಗ್ಜಿ ಅವರೇ, ನಿಮಗೆ ಭಗವಂತ ಇನ್ನು ಹೆಚ್ಚು ಆಯುಷ್ಯ, ಆರೋಗ್ಯ ಕೊಡ್ಲಿ. ನಿಮ್ಮ ಶ್ರೀಮತಿ ಗಾಯತ್ರಿ ಅವರು ನಿಮ್ಮ ಧೀಶಕ್ತಿ, ಬದುಕಿನ ಧೀಶಕ್ತಿ. ಅವರಿಗೂ ಕುಟುಂಬಕ್ಕೂ ಒಳ್ಳೆಯದಾಗ್ಲಿ, ಹಾಸನ್ ರಘು ಅವರ ಕುಟುಂಬಕ್ಕೂ ಒಳ್ಳೆಯದಾಗ್ಲಿ. ಇಲ್ಲಿರ್ತಕ್ಕಂಥ ನನ್ನೆಲ್ಲ ಕಲಾವಿದ ಬಂಧುಗಳಿಗೂ, ತಂತ್ರಜ್ಞರಿಗೂ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯವ್ರಿಗೂ ಎಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ.